ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮನೋಜ್ ಓಂ. ನಾನೊಬ್ಬ ಆರವಳಿಕೆ ತಜ್ಞ, ಬಾಲು ಹಾಸ್ಪಿಟಲ್ ಚನ್ನಪಟ್ಟಣದಲ್ಲಿ. ಸಂಗ್ರಾಮ ಟಿವಿಯ ಆರೋಗ್ಯ ಸಿರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಕಿಡ್ನಿ ಸ್ಟೋನ್, ರಿನಲ್ ಕ್ಯಾಲ್ಕುಲೈ ಅನ್ನೋದು. ಸೊ ಇದು ನಮ್ಮ ಡಿಸ್ಟ್ರಿಕ್ಟಲ್ಲಿ, ನಮ್ಮ ಬೆಲ್ಟಲ್ಲಿ ತುಂಬ ಜನಕ್ಕೆ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ತುಂಬ ಇನ್ಸಿಡೆಂಟ್ಸ್, ಇದು ಕಿಡ್ನಿ ಸ್ಟೋನ್ ಇನ್ಸಿಡೆಂಟ್ಸು ತುಂಬ ಜಾಸ್ತಿ ಇದೆ. ಏನಕ್ಕೆ ಅನ್ನೋದು ತುಂಬ ರೀಸನ್ಸ್ ಇರುತ್ತೆ. ಅದರಲ್ಲಿ ಮೇಯ್ನ್ ಬಂದ್ಬಿಟ್ಟು ನಾವು ತಗೊಳ್ಳೋ ನೀರು, ಕುಡಿಯೋ ನೀರೇನಿದೆ ಅದರದ್ದು ಕ್ವಾಂಟಿಟಿ ನಮ್ಮ ಬಾಡಿಗೆ ಕಡಿಮೆ ಆಗಿ, ನೀರು ಕುಡಿಯೋ ಹ್ಯಾಬಿಟೇ ತುಂಬ ಜನಕ್ಕೆ ಇರೋದಿಲ್ಲ. ಏನಕ್ಕೆ ಅಂದರೆ ಬ್ಯುಸಿ ಲೈಫ್ ಸ್ಟೈಲ್ ಆಗಿರ್ಬೋದು, ಇಲ್ಲ ಟೈಮ್ ಸಿಗೋದಿಲ್ಲ, ಕುಡಿಯೋಕ್ಕೆ ಇಷ್ಟ ಇಲ್ಲ. ಎಷ್ಟೊಂದು ಜನ ನೀರು ಕುಡಿಯೋ ಬದಲು ಕಾಫಿ ಟೀ ಕುಡ್ಕೊಂಡು, ಜ್ಯೂಸ್ ಕುಡ್ಕೊಂಡು ಕಳೆ ಕಳೆದು ಬಿಡ್ತಾ ಇರ್ತಾರೆ. ಮೇನ್ ರೀಸನ್ ಬಂದ್ಬಿಟ್ಟಿದ್ರದ್ದು ಡಿಹೈಡ್ರೇಷನ್. ನಾವು ನೀರು ಸೇವನೆ ತುಂಬ ಕಡಿಮೆ ಮಾಡ್ತೀವಿ, ಅದರಿಂದ ಒಂದು. ಮತ್ತು ಟ್ವಿಸ್ಟಲ್ಲಿ ಏನು ಅಂದರೆ, ಕುಡಿಯೋ ನೀರಲ್ಲಿ ಫ್ಲೂರೈಡ್ ಅದು ಇದು ಅಂಶಗಳು ಜಾಸ್ತಿ ಇದ್ದಾಗ, ಬೇರೆ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಜಾಸ್ತಿ ಇದ್ದಾಗ ಅದರಿಂದನೂ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ಆಹಾರ ಸೇವನೆಯಿಂದ, ಟೊಮೊಟೊ ಇರ್ಬೋದು, ಅಂಡರ್ಗ್ರೌಂಡ್ ಗ್ರೋನ್ ವೆಜಿಟೇಬಲ್ಸ್ ಇರ್ಬೋದು, ಬೇರೆ ತುಂಬ ರೀಸನ್ಸ್ ಇರುತ್ತೆ ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ. ಮತ್ತು ಮಾಂಸ ಜಾಸ್ತಿ ತಿನ್ನೋರಿಗೆ, ತಿಂದು ನೀರು ಕಡಿಮೆ ಕುಡಿಯೋರಿಗೆ, ಇವೆಲ್ಲ ರೀಸನ್ಸ್ ಇದ್ದು ರಿನಲ್ ಕ್ಯಾಲ್ಸ್ ಫಾರ್ಮ್ ಆಗ್ತಾ ಇರುತ್ತೆ. ಇನ್ನೊಂದು ಹೆರಿಡಿಟ್ರಿ ಫಾರ್ಮೇಷನ್ಸು ಇರುತ್ತೆ. ಇಯರ್ಲಿ ಒನ್ಸ್ ಒಬ್ರಿಗೆ ಆಗ್ತಾನೆ ಇರುತ್ತೆ. ನಾನು ಚೆನ್ನಾಗಿ ನೀರು ಕುಡಿತೀನಿ ಡಾಕ್ಟ್ರೇ, ಈ ಟೊಮೊಟೊ ಅದು ಇದು ಏನೇನು ಹೇಳ್ತೀರಾ ಆಯುರ್ವೇದಿಕ್ ಅವರು, ಅಲೋಪತಿಕ್ ಅವರು, ಎಲ್ಲದನ್ನು ಅವಾಯ್ಡ್ ಮಾಡ್ತೀನಿ ನಾನು, ಆದರೂ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗ್ತಾನೇ ಇರುತ್ತೆ. ಅದನ್ನ ಒಬ್ಬೊಬ್ರಿಗೆ, ನಾನು ಅಷ್ಟು ನಮ್ಮ ತುಂಬ ಒಬ್ಬರು ಆತ್ಮೀಯ ಒಬ್ಬರು ಪೇಷಂಟ್ ಇದ್ದಾರೆ, ಪ್ರತಿ 15 ದಿನಕ್ಕೆ 20 ದಿನಕ್ಕೆ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗ್ತಾನೆ ಇರುತ್ತೆ. ಅವ್ರ ರಿಸರ್ಸಲ್ಲಿ ಬೀಳ್ತಾನೆ ಇರುತ್ತೆ. ಬಟ್ ಅವ್ರಿಗೆ ಹೊಟ್ಟೆ ನೋವು ಅನ್ಕೊಂಡಷ್ಟು ಇರೋದಿಲ್ಲ, ಬೀಳ್ಬೇಕಾದ್ರೆ ಸ್ವಲ್ಪ ಬರುತ್ತೆ, ಫಾರ್ಮೇಷನ್ ಆಗ್ತಾನೆ ಇರುತ್ತೆ. ಎಷ್ಟು ಇಶ್ಯೂಸ್ ದಪ್ಪಕ್ಕಲ್ಲಿ ಬೀಳ್ತಾ ಇರುತ್ತೆ ಪಾಪ. ಏನು ಟ್ರೀಟ್ಮೆಂಟೇ ಇಲ್ಲ ಅದಕ್ಕೆ ಪಾಪ ಅವ್ರಿಗೆ. ಎಷ್ಟು ಡಾಕ್ಟರ್ಗಳ ಹತ್ರ, ಯೂರಾಲಜಿಸ್ಟ್ಗಳ ಹತ್ರ, ಕಿಡ್ನಿ ಡಾಕ್ಟರ್ಗಳು, ಫೇಮಸ್ ಡಾಕ್ಟರ್ಸು ಮೈಸೂರು, ಮಂಡ್ಯ, ಚನ್ನಪಟ್ಟಣ, ರಾಮನಗರ ಎಲ್ಲ ಹೋಗಿದೆ. ಬಟ್ ಕಿಡ್ನಿಲಿ ಸ್ಟೋನ್ ಫಾರ್ಮ್ ಆಗ್ತಾನೆ ಇರುತ್ತೆ. ಅದಕ್ಕೆ ತಾನೇ ಸ್ಟೋನು ಆಚೆ ಬರ್ತಾನೆ ಇರುತ್ತೆ. ಸೊ ಆ ಥರ ವಿಚಿತ್ರ ಕೇಸಸ್ಸು ಪಾಪ ನೋಡಿದ್ದೀನಿ. ಸೊ ಸ್ಟೋನ್ ಬಂತು, ಏನು ಮಾಡೋದು, ಹೇಗಿರುತ್ತೆ ಆ ಸ್ಟೋನ್ ಬಂದಾಗ ಅಂತ ಹೇಳಿದ್ರೆ, ಗಂಡಸರಲ್ಲಿ ಹೆರಿಗೆ ನೋವು ಇದ್ದಂಗೆ ಇರುತ್ತೆ, ತಡ್ಕೊಳಕ್ಕೆ ಆಗೋದಿಲ್ಲ. ಈ ಬಗ್ಗಿ ನೋವು ಇರುತ್ತೆ ಅವ್ರಿಗೆ, ಹೇಳ್ಕೊಳಕ್ಕೆ ಆಗೋದಿಲ್ಲ. ಅದೊಂದು ಅನುಭವಿಸಿದವ್ರಿಗೆ ಗೊತ್ತು. ಇನ್ನು ತುಂಬ ಜನಕ್ಕೆ ಆಗಿರುತ್ತೆ, ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ತೀವ್ರವಾದ ನೋವು ಇರುತ್ತೆ. ನಿಮ್ಮ ಹೊಕ್ಕಳು ಸುತ್ತ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಬೆನ್ನಲ್ಲಿರುತ್ತೆ. ಯಾಕಂದ್ರೆ ಕಿಡ್ನಿ ಇರೋದು ಈ ಭಾಗದಲ್ಲಿ ಬರುತ್ತೆ ನಮಗೆ. ಸೊ ಅಲ್ಲಿ ಫಾರ್ಮ್ ಆದಾಗ ಅತಿ ಹೆಚ್ಚು ನೋವು ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ನಲ್ಲ, ಗಂಡು ಮಕ್ಕಳಲ್ಲಿ ಹೆರಿಗೆ ನೋವು ಅನ್ಕೋಬೋದು, ಆದರೂ ಹೆರಿಗೆ ನೋವು ತುಂಬ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಒಂದು 10% ಅನ್ಕೊಳ್ಳೋಣ. ಸೊ ಹಾಗೆ ಒಂದು ಫಸ್ಟ್ ಸಿಂಪ್ಟಮ್ ಬರುತ್ತೆ. ಇಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನಕ್ಕೆ ಜಸ್ಟ್ ರೀಸರ್ಸಲ್ಲಿ ಉರಿ ಬರ್ತಾ ಇರುತ್ತೆ. ಯೂರಿನ್ ಪಾಸ್ ಮಾಡಬೇಕಾದ್ರೆ ಎಂಡ್ ಆಫ್, ಇನ್ನೇನು ಯೂರಿನ್ ಪಾಸ್ ಆಗಿದ ತಕ್ಷಣ ಲಾಸ್ಟಲ್ಲಿ ಸ್ವಲ್ಪ ಏನಿರುತ್ತೆ ಅದರಲ್ಲಿ ಉರಿ ಬರ್ಬೋದು, ಇಲ್ಲ ಫುಲ್ ಯೂರಿನೇಷನ್ ಟೈಮಲ್ಲಿ ಉರಿ ಇರ್ಬೋದು. ಅದು ಪ್ರೈಮರಿ ಇನಿಷಿಯಲ್ ಸಿಂಪ್ಟಮ್ಸಲ್ಲಿ ಅದು ಆ್ಯಡ್ ಆಗುತ್ತೆ, ಫಸ್ಟ್ ಚಾನ್ಸ್ ಅದೇ ಇರುತ್ತೆ. ಅದು ಮಾಡಿದಾಗ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಸ್ಟೋನ್ಸ್ ಎಲ್ಲ ಪತ್ತೆ ಹಚ್ಬೋದು. ಆ ಸ್ಟೋನ್ ಸೈಜ್ ಮೇಲೆ ಸಿಂಪ್ಟಮ್ಸ್ ಡಿಪೆಂಡ್ ಆಗ್ತಾ ಇರುತ್ತೆ. ನಮ್ಮ ಗಂಡ ಹೆಣ್ಣ ಏಜು, ಅವ್ರ ಬಾಡಿ ಹೈಟು, ಬಿಲ್ಟು, ಇದ್ರ ಮೇಲೆ ಸಿಂಪ್ಟಮ್ಸ್ ಹೇಗೆ ತೋರಿಸ್ತಾರೆ ಆ ಸೈಜ್ ಕಲ್ಲಿಗೆ ಅನ್ನೋದು ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಯೂಶಲಿ ನಾನು ಹೇಳೋದು 6-7 mm ಚಿಕ್ಕ ಕಲ್ಲುಗಳಿರುತ್ತಲ್ಲ, ಲೆಸ್ ದ್ಯಾನ್ 6 mm ಸ್ಟೋನ್ಸ್ ಇರೋದಕ್ಕೆ ಆಪರೇಷನ್ ಅವಶ್ಯಕತೆ 95% ಬರೋದಿಲ್ಲ. ಮಾತ್ರೆಗಳು, ನೀರು ಹೆಚ್ಚಾಗಿ ಕುಡಿದು, ಸಿರಪ್ಸು ಇದನ್ನು ತೊಗೊಂಡೇ ಅದು ರೀಸಸ್ಸಲ್ಲಿ ಆಚೆ ಬಂದ್ಬಿಡೋದು, ಇಲ್ಲ ಅಲ್ಲೇ ಪುಡಿಯಾಗಿ ಡಿಸಾಲ್ವ್ ಆಗಿ ಆಚೆ ಬಂದ್ಬಿಡೋದು ಆಗೋ ಅದೃಷ್ಟವಂತರಲ್ಲಿ ಸ್ವಲ್ಪ ಆಗುತ್ತೆ. 95% ಆಗೋಗುತ್ತೆ. ಅದೇ ಇಫ್ ದ ಸ್ಟೋನ್ ಸೈಜ್ ಈಸ್ ಮೋರ್ ದ್ಯಾನ್ 6.57 mm ಇತ್ತು, 8 mm ಇತ್ತು, ಮತ್ತು ಯಾವ ಭಾಗದಲ್ಲಿದೆ, ಕಿಡ್ನಿಯಲ್ಲಿದೆಯಾ, ಕಿಡ್ನಿ ಮಧ್ಯದಲ್ಲಿದೆಯಾ, ಕಿಡ್ನಿಯಿಂದ ಉಚ್ಚ ಚೀಲಕ್ಕೆ ಬರೋ ಜಾಗದಲ್ಲಿ ಯುರೇಟರ್ ಇರುತ್ತೆ ಅಲ್ಲಿದೆಯಾ, ಮಿಡ್ಲಲ್ಲಿದೆಯಾ, ಡಿಸ್ಟಲಲ್ಲಿದೆಯಾ ಅನ್ನೋ ತುಂಬ ಆಸ್ಪೆಕ್ಟ್ಸ್ ಇರುತ್ತೆ. ಟ್ರೀಟ್ಮೆಂಟ್ ಮೊಡಲಿಟಿ ಚೂಸ್ ಮಾಡೋದಕ್ಕೆ, ಏನು ಟ್ರೀಟ್ಮೆಂಟ್ ಅದಕ್ಕೆ ಅನ್ನೋ ಚೂಸ್ ಮಾಡೋದಕ್ಕೆ, ಅವ್ರ ಸಿಂಪ್ಟಮ್ಸ್ ಹೇಗೆ ಕೊಡ್ತಾರೆ ಅನ್ನೋದಕ್ಕೆ. ಸ್ವಲ್ಪ ಜನಕ್ಕೆ ಕಿಡ್ನಿಲಿದ್ದಾಗಲೇ ಅವ್ರಿಗೆ ಗೊತ್ತಾಗುತ್ತೆ. ರಿಕರೆಂಟ್ ಪೇಷಂಟ್ಸ್ ಇರ್ತಾರೆ, ಅವರೇ ಡಾಕ್ಟ್ರಿಗಿಂತ ಚೆನ್ನಾಗಿ ಅವರೇ ಟ್ರೀಟ್ಮೆಂಟ್ ಹೇಳ್ತಾ ಇರ್ತಾರೆ, ಸಿಂಪ್ಟಮ್ಸ್ ಅವರೇ ಹೇಳ್ತಾ ಇರ್ತಾರೆ. ಕಿಡ್ನಿಲಿದ್ದಾಗಲೇ ಒಂಥರ ನೋವಿರುತ್ತೆ, ಕಿಡ್ನಿಯಿಂದ ಆಚೆ ಬರಬೇಕಾದ್ರೆ ಗೊತ್ತಾಗುತ್ತೆ, ರೀಸರ್ಸಲ್ಲಿ ಬೀಳ್ಬೇಕಾದ್ರೂ ಗೊತ್ತಾಗೋಗುತ್ತೆ. ಸೊ ರಿಕರೆಂಟ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗಿದು ಅಭ್ಯಾಸ ಆಗೋಗಿರುತ್ತೆ. ಸೊ ಅದ್ರ ಮೇಲೆ ನಾವು ಮೋರ್ ದ್ಯಾನ್ 6 mm 7 mm ಇದ್ದಾಗ ಅದು ಸಿಸ್ಟೋಸ್ಕೋಪಿ ಮಾಡ್ತೀವಿ. ಅದನ್ನು ಆಪರೇಷನ್ ಅಂದರೆ ಏನು, ಆಚೆಯಿಂದ ಒಂದು ಮಾರ್ಕ್ ಇರೋದಿಲ್ಲ, ಕುಯ್ಯೋದಿಲ್ಲ, ಏನೂ ಇಲ್ಲ. ಅದು PCNL ಅಂತಿದೆ, ಅದರಲ್ಲಿ ಬರುತ್ತೆ. ಅದು ದೊಡ್ಡ ಸ್ಟೋನ್ ಇದ್ದಾಗ ಆ ಥರ ಮಾಡೋ ಅವಶ್ಯಕತೆ ಬರುತ್ತೆ, ಮಾಡ್ತಾರೆ. ಚಿಕ್ಕ ಸ್ಟೋನ್ಸ್ 7 mm to 10 mm 12 mm ಇದ್ದಾಗ ಸ್ಕೋಪಿಯಲ್ಲೇ ಸಿಕ್ಬಿಡುತ್ತೆ ಅನ್ನೋ ಇದರಲ್ಲಿ ಒಂಚೂರು ಮಾರ್ಕ್ ಇರೋದಿಲ್ಲ.
ರೀಸಸ್ ಹೋಗೋ ಜಾಗದಲ್ಲೇ ಕ್ಯಾಮ್ರಾ ಪಾಸ್ ಮಾಡಿಬಿಟ್ಟು ನಿಮಗೆ ಫಸ್ಟು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಅನಸಿಷ ಕೊಟ್ಟು ನೋವಾಗದಿರಂಗೆ ಮಾಡಿ ಆಮೇಲೆ ಅದು ಆಪ್ರೇಷನ್ ಮಾಡೋದು. ಸೊ ಆಪ್ರೇಷನ್ ಮಾಡೋದು ಅಂದರೆ ಸ್ಕೋಪ್ ಪಾಸ್ ಮಾಡಿಬಿಟ್ಟು ಸ್ಟೋನ್ನ ರಿಮೂವ್ ಮಾಡೋದು. ಇಲ್ಲ ಸ್ವಲ್ಪ ದೊಡ್ಡ ಸ್ಟೋನ್ ಇದೆ ಅಂದರೆ ಅದನ್ನು ಬ್ಲಾಸ್ಟ್ ಮಾಡಿಬಿಟ್ಟು ಪುಡಿ ಮಾಡಿಬಿಟ್ಟು ಸ್ಟಂಟ್ ಹಾಕ್ಬಿಟ್ಟು ಆಚೆ ಬರೋದು. ಸೊ ಇದೂ ಒಂಥರ ಡೇ ಕೇರ್ ಸರ್ಜರಿ ಅಂತಲೇ ಹೇಳ್ಬೋದು. ಡೇ ಕೇರ್ ಸರ್ಜರಿ ಅಂದರೆ ಏನು ಅಂದರೆ ಬೆಳಗ್ಗೆ ಬಂದು ಅಡ್ಮಿಟ್ ಆದ್ರೆ ಆಪ್ರೇಷನ್ ಆಯಿತು, ಅನಸ್ತೀಶಿಯಿಂದ ಆಚೆ ಬಂದ್ರಿ, ನಡೆಯೋದು ಸ್ಟಾರ್ಟ್ ಮಾಡಿದ್ರಿ, ಸಂಜೆ ಮನೆಗೆ ಕಳಿಸ್ಕೊಡ್ಬೋದು. ಚಿಕ್ಕ ಸ್ಟೋನ್ 10 mm 8 mm ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ. ಸೊ ಇದರಲ್ಲೇ 14 mm 15 mm ಸ್ಟೋನ್ ಇದೆ. ಈ ಸ್ಕೋಪಿಯಲ್ಲಿ ಸಿಗ್ತಾ ಇಲ್ಲ ಅಂದರೆ ನಾವು ಏನು ಇವಾಗ ಟೆಕ್ನಿಕ್ ಇದೆ ಅದ್ರಲ್ಲಿ ಸಿಗ್ತಾ ಇಲ್ಲ. ಏನು ಮಾಡ್ಬೋದು ಅಂತ ಹೇಳಿದ್ರೆ ESWL ಅಂತ ಎಕ್ಸ್ಟ್ರಾ ಶಾರ್ಟ್ ವೇವ್ ಲಿಥೋಟ್ರಿಪ್ಸಿ ಅಂತ ಬರುತ್ತೆ. ಅದನ್ನು ಏನಂದರೆ ಕಿರಣಗಳನ್ನ ಬಿಟ್ಬಿಟ್ಟು ಆ ದೊಡ್ಡ ಕಲ್ಲನ್ನ ಪುಡಿ ಮಾಡ್ಬೋದು. ಪುಡಿ ಮಾಡಿಬಿಟ್ಟು ಅದು ಬರೋದಕ್ಕೆ ಜಾಗ ಮಾಡಿಕೊಟ್ಟು ಅದಕ್ಕೊಂದು ಸ್ಟಂಟ್ ಹಾಕ್ಬಿಟ್ರೆ, ಅದನ್ನು ಮತ್ತೆ ಸ್ಕೋಪಿ ಮಾಡ್ಬಿಟ್ಟು ಸ್ಟಂಟ್ ಹಾಕ್ಬಿಟ್ರೆ ಆ ಪುಡಿ ಆಗಿರೋದೆಲ್ಲ ಕಲ್ಲು ಬಂದ್ಬಿಡುತ್ತೆ. ಇದು ಮಾಡುವ ಬರ್ತಾ ಇಲ್ಲ, ಸ್ಕೋಪಿಲೂ ಬರ್ತಾ ಇಲ್ಲ, ಟ್ರೀಟ್ಮೆಂಟ್ಗೂ ಬರ್ತಾ ಇಲ್ಲ. ತೀರೋ ದೊಡ್ಡದಿದೆ ಕಲ್ಲು, ಕಿಡ್ನಿ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಅಲ್ಲಿ ಫಾರ್ಮಾ ಹೋಗಿದೆ ಅಂದರೆ ಅದಕ್ಕೆ PCNL ಅಂತ ಒಂದು ಸರ್ಜರಿ ಮಾಡ್ತೀವಿ. ಸೊ ಅದು ಸ್ವಲ್ಪ ಓಪನ್ ಮಾಡಿಕೊಂಡು ಮಾಡೋ ಅವಶ್ಯಕತೆ ಬರಬಹುದು. ಅದು 5 to 10% ಚಾನ್ಸಸ್ ಇರುತ್ತೆ. ಸೊ ಇದು ಟ್ರೀಟ್ಮೆಂಟ್ ಮೊಡಾಲಿಟೀಸ್. ಟ್ರೀಟ್ಮೆಂಟ್ ತನಕ ಬರೋದೇ ಬೇಡ ಡಾಕ್ಟ್ರೇ, ಇದನ್ನು ಆದಷ್ಟು ಅವಾಯ್ಡ್ ಮಾಡೋದು ಹೇಗೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ದರೆ, ಒಂದು ನಿಮ್ಮ ವಾಟರ್ ಡ್ರಿಂಕಿಂಗ್ ಹ್ಯಾಬಿಟ್ ಚೇಂಜ್ ಮಾಡಿಕೊಂಡು ದಿನಕ್ಕೆ ಪರ್ಮಿಟೆಡ್ ಲಿಮಿಟ್ ಇಷ್ಟಿರುತ್ತೆ, ಮಿನಿಮಮ್ 3 ಲೀಟರ್ಸ್ 3.5 ಲೀಟರ್ಸ್ 4 ಲೀಟರ್ಸ್ ಕುಡಿಲೇಬೇಕು ಅನ್ನೋದನ್ನು ಫಾಲೋ ಮಾಡಿ, ಹೈಡ್ರೇಷನ್ ಮೇಂಟೈನ್ ಮಾಡಿ, ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿ ಇಟ್ಕೊಳ್ಳಿ, ಹೆಲ್ತ್ ಕಾನ್ಷಿಯಸ್ ಇರಲಿ, ಸ್ವಲ್ಪ ಆ್ಯಕ್ಟಿವಿಟೀಸ್ ಚೆನ್ನಾಗಿ ಮಾಡೋದು, ಆ ಥರ ಮಾಡ್ಕೊಂಡು ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆದಷ್ಟು ಇದನ್ನು ಅವಾಯ್ಡ್ ಮಾಡ್ಬೋದು. ಇಷ್ಟೆಲ್ಲ ಮಾಡಿಕೊಂಡು ಸ್ವಲ್ಪ ಜನಕ್ಕೆ ಬರುತ್ತೆ, ಬಂದಾಗ ಈ ಟ್ರೀಟ್ಮೆಂಟ್ ಫಾಲೋ ಮಾಡಿಕೊಂಡ್ರೆ ಸಣ್ಣ ಸ್ಟೋನ್ ಇದ್ದಾಗಲೇ ಇದೆಲ್ಲ ಪಾಸ್ ಆಗುತ್ತೆ. ಸೊ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಆಪ್ರೇಷನ್ ಅಂದರೆ ಕುಯ್ದುಬಿಟ್ಟು ಮಾಡೋದು ಆ ಥರ ಏನೂ ಇರೋದಿಲ್ಲ. ಸೊ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಭಾರತದಲ್ಲಿ ಎಷ್ಟು ಚೆನ್ನಾಗಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಅಷ್ಟೇ ಚೆನ್ನಾಗಿ ಅದನ್ನು ನಾವು ಅಳವಡಿಸ್ಕೊಂಡು ಮೆಡಿಕಲ್ ಫೀಲ್ಡಲ್ಲಿ ಎಷ್ಟು ಕಡಿಮೆ ಕಷ್ಟ ಕೊಟ್ಟು ಪಾಪ ಪೇಷಂಟ್ಸ್ಗೆ ಮಾಡ್ಬೋದು ಅಷ್ಟು ಕಡಿಮೆ ಇದರಲ್ಲಿ ಆಪ್ರೇಷನ್ಸ್ ಮಾಡೋ ಥರ, ಮೈನರ್ ಆಪ್ರೇಷನ್ಸ್ ಥರ, ಕ್ಯಾಮರಾ ಆಪ್ರೇಷನ್ಸ್ ಥರ ಮಾಡೋದಕ್ಕೆ ಇದೇನು ನಾವು ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ, ಆ ಇನ್ಸ್ಟ್ರೂಮೆಂಟ್ ಸೆಟ್ಟು ಈ ಥರ ಇರುತ್ತೆ. ಸೊ ಏನು ನಿಮಗೆ ರಿನಲ್ ಕಿಡ್ನಿ ಸ್ಟೋನ್ದು ನಾವು ಸ್ಕೋಪಿ ಮಾಡಿಬಿಟ್ಟು ತೆಗಿತೀವಿ ಅಂತ ಹೇಳಿದ್ವಲ್ಲ, ಪಾಸ್ ಮಾಡಿದಾಗ ಕ್ಯಾಮ್ರಾ ನಾವು ಈ ಮಾನಿಟ್ರಲ್ಲಿ ನೋಡಿಕೊಂಡು ಯೂಸಿಂಗ್ ದಿಸ್ ಗುಡ್ ಮೆಷಿನರಿ ನಾವು ಅಲ್ಲೇ ಇದು ಲಿಥೋಟ್ರಿಪ್ಸಿ ಮಾಡಿಬಿಟ್ಟು ಕಲ್ಲು ಪುಡಿ ಮಾಡಿಬಿಟ್ಟು ಸ್ಟಂಟ್ ಹಾಕ್ಬಿಟ್ಟು ಬಂದ್ಬಿಡ್ಬೋದು. ಸೊ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿ ಈ ಥರ ಎಕ್ವಿಪ್ಮೆಂಟಿಂದ ನಿಮಗೂ ಅಡ್ವಾಂಟೇಜಸ್ ಆಗಿದೆ, ಹೆಲ್ತ್ ಕೇರ್ ಫೆಸಿಲಿಟಿಗೂ ಒಳ್ಳೆ ಅಡ್ವಾಂಟೇಜ್ ಸಿಕ್ಕಿದೆ. ಸೊ ಆಪ್ರೇಷನ್ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಿತ್ತಕೋಶ ಇದರಲ್ಲೂ ಹೇಳಿದ್ದೀನಿ, ಅದೇ ಥರ ಪಿತ್ತಕೋಶ ಕಲ್ದಲ್ಲೂ ಹೇಳಿದ್ದೀನಿ, ಅದೇ ಥರ ಕಿಡ್ನಿ ಸ್ಟೋನಲ್ಲೂ ಹೇಳ್ತಾ ಇದ್ದೀನಿ. ದೆರ್ ಇಸ್ ನೋ ನೀಡ್ ಟು ಬಿ ಅಫ್ರೈಡ್ ಆಫ್ ಆಪ್ರೇಷನ್ಸ್. ತುಂಬ ಜನಕ್ಕೆ ಅದೊಂದು ಮನಸ್ಸಲ್ಲಿ ಭಯ ಇರುತ್ತೆ, ಆಪ್ರೇಷನ್ ಅಂತ. ಸೊ ಎಷ್ಟೊಂದು ಸರ್ಜರೀಸ್ಗೆ ಅಪೆಂಡಿಸೆಕ್ಟಮಿನೇ ಇರಲಿ, ಅಪೆಂಡಿಕ್ಸ್ ಆಪ್ರೇಷನ್ನೇ ಇರಲಿ, ಪಿತ್ತಕೋಶದಲ್ಲಿ ಕಲ್ಲಿರೋ ಆಪ್ರೇಷನ್ನೇ ಇರಲಿ, ಕಿಡ್ನಿ ಸ್ಟೋನ್ ಆಪ್ರೇಷನ್ನೇ ಇರಲಿ, ಎಲ್ಲ ಆಪ್ರೇಷನ್ಸು ಮಿನಿಮಲಿ ಇನ್ವೇಸಿವ್ ಅಂದರೆ ಕೂಯ್ದೇನೆ ಜಾಸ್ತಿ ಸಣ್ಣ ತೂತುಗಳಲ್ಲಿ ಕ್ಯಾಮ್ರಾ ಆಪ್ರೇಷನ್ಸ್ ಯೂಸ್ ಮಾಡಿಬಿಟ್ಟು ಮಾಡುವಷ್ಟು ಟೆಕ್ನಾಲಜಿ ಈಗ ನಮ್ಮ ಚನ್ನಬಣ್ಣದಲ್ಲಿ ಬಾಲು ಹಾಸ್ಪಿಟಲಲ್ಲೂ ಬಂದಿದೆ. ಎಲ್ಲರೂ ಬಂದು ಅದನ್ನು ಉಪಯೋಗಿಸ್ಕೋಬೋದು, ಬರ್ಬೋದು, ಅಡ್ಮಿಟ್ ಆಗ್ಬೋದು, ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ಸೊ ಇದನ್ನು ಹೇಳ್ತಾ ನನ್ನ ಈ ಆರೋಗ್ಯ ಸಿರಿ ಕಾರ್ಯಕ್ರಮದ ಎಪಿಸೋಡನ್ನು ಮುಗಿಸೋಕ್ಕೆ ಪ್ರಯತ್ನ. ಜೈ ಕರ್ನಾಟಕ ಮಾತೆ.